ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಳೆಗಾಲದಲ್ಲಿ ನಾವು ಮೊಸರು ತಿನ್ನಬಹುದಾ? ತಿಂದರೆ ಅಪಾಯನ? ಈ ಬಗ್ಗೆ ತಜ್ಞರು ಏನು ಹೇಳುತ್ತಾರೆ ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮೊಸರು ಎಲ್ಲರಿಗೂ ಇಷ್ಟವಾಗುವ ಹಾಗೂ ವಿಶೇಷ ರುಚಿಯಿಂದ ಕೂಡಿರುವ ಆಹಾರ ಪದಾರ್ಥ. ಹೀಗಾಗಿ ಮೊಸರು ಅನೇಕ ಮಂದಿಯ ಫೇವರೆಟ್ ಫುಡ್ ಆಗಿದೆ. ಸೀಸನ್ ಕೂಡ ಲೆಕ್ಕಿಸದೆ ಜನ ಮೊಸರು ತಿನ್ನುತ್ತಾರೆ. ಹಗಲು ರಾತ್ರಿಯೆಲ್ಲ ಮೊಸರು ತಿನ್ನಬೇಕು ಎಂದು ಅನಿಸಿದಾಗಲೆಲ್ಲ ತಿನ್ನುತ್ತಾರೆ. ಭಾರತೀಯ ಪಾಕ ಪದ್ಧತಿಯಲ್ಲಿ ಹುಳಿ ಮೊಸರು ಬಹಳ ಮುಖ್ಯ. ಅಲ್ಲದೆ ಇದು ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು. ಮೊಸರು ಬೇಗ ಜೀರ್ಣವಾಗುತ್ತದೆ. ನಮ್ಮ ದೇಹವು ಹಾಲಿನಲ್ಲಿರುವ ಪ್ರೋಟೀನ್ಗಳಿಗಿಂತ ಮೊಸರಿನಲ್ಲಿರುವ ಪ್ರೋಟೀನ್ಗಳನ್ನು ವೇಗವಾಗಿ ಜೀರ್ಣಿಸಿಕೊಳ್ಳುತ್ತೆ. 91% ಮೊಸರು 1 ಗಂಟೆಯೊಳಗೆ ಜೀರ್ಣವಾಗುತ್ತೆ ಮತ್ತು ಹಾಲು ಕೇವಲ 32% ಜೀರ್ಣವಾಗುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ. ಜೀರ್ಣಾಂಗ ವ್ಯವಸ್ಥೆ ದುರ್ಬಲವಾಗಿರುವವರಿಗೆ ಮೊಸರು ಅಮೃತವಿದ್ದಂತೆ. ಮೊಸರು ಮಕ್ಕಳು ಮತ್ತು ವೃದ್ಧರ ಜೀರ್ಣಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತದೆ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಹೊಟ್ಟೆಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲವಾಗಿಡಲು ಮೊಸರು ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ಅನೇಕ ಮಂದಿ ಮೊಸರು ತಿನ್ನಲು ಇಷ್ಟಪಡುತ್ತಾರೆ ಎಂದು ವೈದ್ಯರು ಹೇಳುತ್ತಾರೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಮೊಸರು ತಿಂದರೆ ನೆಗಡಿ ಮತ್ತು ಕೆಮ್ಮು ಬರುತ್ತದೆ ಎಂದು ಕೆಲವರು ಭಾವಿಸುತ್ತಾರೆ. ಆದರೆ ಕೆಲವು ವರದಿಗಳ ಪ್ರಕಾರ, ಕೆಲವು ವೈದ್ಯಕೀಯ ತಜ್ಞರ ಪ್ರಕಾರ ಮಳೆಗಾಲದಲ್ಲಿಯೂ ಮೊಸರನ್ನು ಸುರಕ್ಷಿತವಾಗಿ ತೆಗೆದುಕೊಳ್ಳಬಹುದು ಎಂದು ಹೇಳಲಾಗಿದೆ. ಮಳೆಗಾಲದಲ್ಲಿ ದಿನಕ್ಕೆ 2 ಬಾರಿ 200 ಗ್ರಾಂ ಮೊಸರನ್ನು ಆಹಾರದಲ್ಲಿ ಸೇರಿಸಿದರೆ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ ಎಂದು ತಜ್ಞರು ಹೇಳುತ್ತಾರೆ. ಈ ಸೀಸನ್ನಲ್ಲಿ ಮೊಸರು ತಿಂದರೆ ಬೇದಿಯಂತಹ ಸಮಸ್ಯೆಗಳು ದೂರವಾಗುತ್ತದೆ. ಸ್ಥೂಲಕಾಯ ಮತ್ತು ಅಧಿಕ ತೂಕ ಹೊಂದಿರುವವರಿಗೆ ತೂಕ ಇಳಿಸಲು ಈ ಮೊಸರು ತುಂಬ ಸಹಾಯಕವಾಗಿದೆ. ಮೊಸರು ಚರ್ಮವನ್ನು ಶುಷ್ಕತೆ ಇಲ್ಲದೆ ಹೊಳೆಯುವಂತೆ ಮಾಡುತ್ತದೆ. ಇದು ಹೃದಯವನ್ನು ಆರೋಗ್ಯವಾಗಿರಿಸುತ್ತದೆ ಮತ್ತು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ. ಇದಲ್ಲದೆ ಇದರಲ್ಲಿರುವ ಕ್ಯಾಲ್ಸಿಯಂ, ಪ್ರೋಟೀನ್ ಮತ್ತು ವಿಟಮಿನ್ ಡಿ ಯಂತಹ ಪೋಷಕಾಂಶಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಆದರೆ ವೈದ್ಯರು ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾತ್ರ ಮೊಸರು ತಿನ್ನುವಂತೆ ಸಲಹೆ ನೀಡುತ್ತಾರೆ. ರಾತ್ರಿ ಹೊತ್ತು ತಿನ್ನಬಾರದೆಂದು ಎಚ್ಚರಿಕೆ ನೀಡುತ್ತಾರೆ. ಅಲ್ಲದೆ ಅತಿಯಾಗಿ ಮೊಸರು ತಿನ್ನುವುದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗಬಹುದು. ಅತಿಯಾದ ಮೊಸರು ಸೇವನೆಯಿಂದ ಆಗುವಂತಹ ಅಡ್ಡ ಪರಿಣಾಮಗಳನ್ನು ನೋಡೋದಾದರೆ, ಮಾನ್ಸೂನ್ ಸಮಯದಲ್ಲಿ ಹುಳಿಯಾಗಿರುವ ಪದಾರ್ಥವನ್ನು ತಿನ್ನೋದ್ರಿಂದ ವಾಯು, ಪಿತ್ತ ಮತ್ತು ಕಫ ಈ 3 ಸಮಸ್ಯೆಗಳು ಉಂಟಾಗಬಹುದು. ಅದರಲ್ಲಿಯೂ ಈ ಸೀಸನ್ನಲ್ಲಿ ವಾತ ಮತ್ತು ಪಿತ್ತ ದೋಷವು ವಿಶೇಷವಾಗಿ ಉಲ್ಬಣಗೊಳ್ಳುತ್ತೆ. ಇದು ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಕಾಯಿಲೆ ಆಗಿದೆ. ಆಯುರ್ವೇದದ ಪ್ರಕಾರ ಮಾನ್ಸೂನ್ ಸಮಯದಲ್ಲಿ ಮೊಸರನ್ನು ತಿನ್ನುವುದು ಜೀರ್ಣಕ್ರಿಯೆಯನ್ನು ಅಡ್ಡಿಪಡಿಸುತ್ತದೆ. ಇದರ ಪರಿಣಾಮವಾಗಿ ಗ್ಯಾಸ್ಟ್ರಿಕ್, ವಾಯು, ಎದೆಯುರಿ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. ಮಾನ್ಸೂನ್ನಲ್ಲಿ ಹುಳಿ ಮೊಸರು ತಿನ್ನೋದ್ರಿಂದ ದೇಹದಲ್ಲಿ ಹೆಚ್ಚಿನ ಲೋಳೆ ಉತ್ಪತ್ತಿಯಾಗುತ್ತದೆ. ಇದು ಶೀತ ಮತ್ತು ಎದೆಯಲ್ಲಿ ಕಫ ಶೇಖರಣೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಮಾನ್ಸೂನ್ ಸಮಯದಲ್ಲಿ ಮೊಸರನ್ನು ತಿನ್ನೋದ್ರಿಂದ ದೇಹದ ರೋಗನಿರೋಧಕ ಶಕ್ತಿಗೆ ಅದು ಅಡ್ಡಿಪಡಿಸುತ್ತದೆ. ಹಾಗಾಗಿ ಶೀತ ಮತ್ತು ಅಜೀರ್ಣವನ್ನು ತಪ್ಪಿಸಲು ಮಳೆಗಾಲದಲ್ಲಿ ಮೊಸರಿನ ಜೊತೆಗೆ ಕರಿಮೆಣಸು ಅಥವಾ ಹುರಿದ ಜೀರಿಗೆ ಬೀಜಗಳು ಅಥವಾ ಜೇನುತುಪ್ಪದೊಂದಿಗೆ ಮಿಶ್ರಣ ಮಾಡಿ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಹಾಗೂ ಶೀತ ಕಫದಂಥ ಸಮಸ್ಯೆಯನ್ನು ತಡೆಗಟ್ಟುತ್ತದೆ. ಈ ರೀತಿಯಲ್ಲಿ ನಾವು ಮಾನ್ಸೂನ್ ಸಮಯದಲ್ಲೂ ಕೂಡ ಮೊಸರನ್ನು ಸೇವಿಸಬಹುದಾಗಿದೆ. ಸೊ ಇದಾಗಿತ್ತು ಇವತ್ತಿನ ಯೂಸ್ಫುಲ್ ಮಾಹಿತಿ. ಇವತ್ತಿನ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.